ಅಯ್ಯೋ ದೇವರೇ, ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿತ್ತು ಏನು ಈ ಜನ್ಮದಲ್ಲಿ ಈ ರೂಪವನ್ನು ಹೊತ್ತು ಅಲದಾಡುವಾಗ ಆಯ್ತು ದೇವರೇ, ಅಲದಾಡುವಾಗ ಆಯ್ತು. ನನ್ನ ಅಂಗಾಂಗ ನೋಡಿದ್ರೆ ನನಗೆ ಹೇಸಿಗೆ ಹುಡ್ತಾವು. ಏನು ಮಾಡುವ, ಬೇಡ ಈ ಜೀವವೇ ಬೇಡ ಎನ್ನುವ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಮುಂದಾಗೋಣವೇ ಸರಿಯಲ್ಲ. ಈ ದೇಹವನ್ನು ಕೊಟ್ಟವ ಪರಮಾತ್ಮ, ಈ ದೇಹದಲ್ಲಿ ಆತ್ಮ ಉಂಟು. ಈ ಆತ್ಮ ಎನ್ನುವುದು ಪರಮಾತ್ಮನ ಪದ ಸೇರುವವರೆಗೆ ಈ ದೇಹ ಉಳಿಸಿಕೊಳ್ಳಬೇಕಾದ್ದು ನನಗೆ ಕರ್ತವ್ಯವಲ್ಲವೇ? ಹಾಗಂತ ದುಡಿದು ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಂಗಾಗ ಯಾವುದೂ ಸರಿ ಇಲ್ಲ. ಕಣ್ಣೆಲ್ಲುಂಟು, ಮೂಗಲುಂಟು, ಬಾಯಲ್ಲುಂಟು, ನನಗೆ ಅರ್ಥವಾಗದು. ಈ ಸ್ಥಿತಿಯಲ್ಲಿ ಏನು ಕೆಲಸ ಮಾಡಿ ತಿನ್ನಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಮಾಡುವುದೇನು? ಬೇಡುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಹಿಡಿಯದೆ ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಹಿಡಿಯದೆ ತೊಳಲಾಡುವರು. ಹಾಲೋ ನೀರು ಹಾಲಾಗಲವು, ಹಾಲೋ ನೀರು ಹಾಲಾಗಲವು, ಅದನರಿಯದೆ ನಾವು ಪಳಲುವರು. ಹಾಲೋ ನೀರು ಹಾಲಾಗಲವು, ಹಾಲೋ ನೀರು ಹಾಲಾಗಲವು, ಅದನರಿಯದೆ ತಾವು ಬಳಲುವರು, ಅದನರಿಯದೆ ತಾವು ಬಳಲುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಹಿಡಿಯದೆ ತೊಳಲಾಡುವರು. ಹಾಲೋ ನೀರು ಗಾಲಾಗಲವು, ಹಾಲೋ ನೀರು ಹಾಲಾಗಲವು, ಅದನರಿಯದೆ ತಾವು ಬಳಲುವರು, ಅದನರಿಯದೆ ತಾವು ಬಳಲುವರು. ಗುರಿಹಿಡಿಯದೆ ತೊಳಲಾಡುವರು, ಅದನರಿಯದೆ ತಾವು ಬಳಲುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ, ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಹಿಡಿಯದೆ ತೊಳಲಾಡುವರು. ಹಾಲೋ ನೀರು ಗಾಲಾಗಲವು, ಹಾಲೋ ನೀರು ಗಾಲಾಗಲವು, ಅದನರಿಯದೆ ತಾವು ಬಳಲುವರು. ಶಿವಪ್ಪ ಕಾಯುವುದಂದ್ರೆ ಮೂರು ಲೋಕ ಸಾಗಿದ್ದೇವ, ಹಸಿವೆಯನ್ನು ಕಾಡಲಾರೆ ಕಾಪಾಡೆಯ, ಹಸಿವೆಯನ್ನು ಕಾಡಲಾರೆ ಕಾಪಾಡೆಯ, ಶಿವನೇ ಕಾಪಾಡೆಯ. ಶಿವಪ್ಪ ಕಾಯುವುದಂದ್ರೆ ಮೂರು ಲೋಕ ಸಾಗಿದ್ದೇವ, ಶಿವಪ್ಪ ಕಾಯುವುದಂದ್ರೆ ಮೂರು ಲೋಕ ಸಾಗಿದ್ದೇವ, ಹಸಿವೆಯನ್ನು ಕಾಡಲಾರೆ ಕಾಪಾಡೆಯ, ಹಸಿವೆಯನ್ನು ಕಾಡಲಾರೆ ಕಾಪಾಡೆಯ, ಶಿವನೇ ಕಾಪಾಡೆಯ, ಶಿವನೇ ಕಾಪಾಡೆಯ. ನಿಮ್ಗೆ ಒಳ್ಳೇದು ಮಾಡ್ಲಿ ಸ್ವಾಮಿ. ಆಗ್ಲಪ್ಪ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. 10 ಕೊಟ್ಟವರಿಗೆ 100 ಆಗ್ಲಪ್ಪ, 100 ಕೊಟ್ಟವರಿಗೆ 1000ವಾಗಲಿ. ದೇವರು ನಿಮಗೆ ನಿಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿಟ್ಟಿಲ್ಲಪ್ಪ. ಒಳ್ಳೇದಾಗ್ಲಿ ಸ್ವಾಮಿ. ಅಣ್ಣ ಆಗ್ಲ ಅಣ್ಣ, ಏನಾದ್ರು ದಾನ ಮಾಡಪ್ಪ, ದೂರ ನಿಂತ್ಕೊಳ್ಳಪ್ಪ, ದಾನ ಮಾಡಪ್ಪ. ಮಾಡುವ ಮರೆಯ ವಾಸನೆ ಹೊಡಿತಾ ಉಂಟು. ಆ ಕಡೆ ಬರ್ತಾ ಇದ್ರೆ ತಗೋ, ಅದೊಂದು ತಗೋ. ಒಳ್ಳೇದು ಮಾಡಪ್ಪ ಅಣ್ಣ. ಅವರೆಲ್ಲ ಹಾಕ್ತಾ ಇದ್ದಾರೆ, ಅಷ್ಟೊತ್ತು ನೀನು ಇಂತ ನೋಡ್ತಿದ್ದೀಯ ಬಿಟ್ರೆ ನೀನು ಕಿಸಿ ಕೈ ಆಗುದಿಲ್ಲ. ಯಾಕಣ್ಣ, ಏನಾದ್ರು ದಾನ ಮಾಡಪ್ಪ. ನಾಳೆ ಖರ್ಚಿಗಾಗೋಸ್ತಾರು ಆಯ್ತಾ? ಊಟ ಮಾಡಿ ನಾಳೆ ಅಂತೇಳಿ ನಾವು ಬೇಡುವುದಲ್ಲಪ್ಪ, ಇವತ್ತಂತೇಳಿ ಬೇಡುವುದಷ್ಟೇ. ಇವತ್ತಿಗೆ ಬೇಕು ಅಂತ ದೇವರು ಒಳ್ಳೇದು ಮಾಡಪ್ಪ ಅಣ್ಣ. ದಾನ ಮಾಡಪ್ಪ. ದಾನ ಮಾಡಬೇಕೆನ್ನುವಂತ ಆಸೆ ನನಗುಂಟು, ಆದ್ರೂ ಕೊಡ್ಲಿಕ್ಕೆ ಏನಿಲ್ಲ. ಅದು ನೀನು ಬಾಯಿ ಬಿಟ್ಟು ಹೇಳೋದು ಬೇಡಪ್ಪ.
ನನ್ನ ತಟ್ಟೆಲ್ಲಿ ನೀ ತಕೊಂಡು ಎಲ್ಲಲ್ಲಿಯೇ ಗೊತ್ತಾಯ್ತು ನನಗೆ. ನಿನ್ನ ಹತ್ರ ಏನೂ ಇಲ್ಲ ಅಂತೇಳಿ ಒಂದು ಕೆಲಸ ಮಾಡಪ್ಪ, ನನಗೇನು ಬೇಸರ ಇಲ್ಲ. ನಾವು ಇಷ್ಟು ಮಂದಿ ಇದ್ದೇವೆ, ನೀನೊಂದು ತಟ್ಟೆ ಹಿಡ್ಕೊಂಡು ನಮ್ಮೊಟ್ಟಿಗೆ ಬಾ. ಅಂದ್ರೆ ನಾನು ಬೇಡ್ಲಿಕ್ಕೆ ಬರುವುದಾ? ಸಂಪಾದನೆ ಆಗ್ತದಪ್ಪ. ಇಲ್ಲಪ್ಪ, ಪರಿಸ್ಥಿತಿ ನನಗೆ ಬರ್ಲಿಲ್ಲ. ಮತ್ತೆ ತಟ್ಟೆ ತಕೊಂಡೆ ನೀನು? ನೋಡು, ನೀನು ಪರೀಕ್ಷೆ ಮಾಡುವಂತೆ ಅಲ್ಲ. ನಾವು ನಮ್ಮಂತರನ್ನೆಲ್ಲ ಪರೀಕ್ಷೆ ಮಾಡಬಾರ್ದಪ್ಪ. ಆ ದೇವರು ಒಳ್ಳೇದು ಮಾಡುದಿಲ್ಲ, ಹಾಗೆ ಮಾಡಿ. ಸರಿ ಸರಿ ಸರಿ. ಹಾ. ಅಲ್ಲ, ನೀವು ಇಷ್ಟೆಲ್ಲ ಮಾಡ್ತೀರಲ್ಲ, ಬೇಡ್ತೀರಲ್ಲ, ಹೌದು ಯಾಕೆ ಹಾಕಿದ್ದಾರೆ? ಅಣ್ಣ, ಏನು ಮಾಡುವ ಹೇಳಿ, ಎಲ್ಲವರು ಹಾಗೆ ದುಡಿದು ಊಟ ಮಾಡ್ಬೇಕನ್ನುವಂತ ಮನಸ್ಸು ನನಗುಂಟು. ಆದರೆ ದೇವರು ನನಗೆ ಈ ರೀತಿ ಅಂಗವನ್ನು ಕೊಟ್ಟ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ. ಹಾಗಾಗಿ ಬೇಡಿ ಸಂಪಾದನೆ ಮಾಡುವುದೇ ಬಿಟ್ರೆ ಬೇರೆ ದಾರಿ ಇಲ್ಲಪ್ಪ. ನಾವು ಬೇಡಿ ಮನೆ ಕಟ್ಟಲಿಕ್ಕಾಗಿ ಬೇಡುವುದಲ್ಲ, ಒಂದು ಹೊತ್ತಿನ ಅನ್ನಕ್ಕಾಗಿ ಬೇಡುವುದೇ ಬಿಟ್ರೆ ಬೇರೆ ಯಾವ ಸ್ವಾರ್ಥ ಇಲ್ಲಪ್ಪ. ಇಲ್ಲ, ಒಂದು ಹೊತ್ತಿನ ತೃಪ್ತಿಗಾಗಿ ಬೇಡ್ತಾ ಇದ್ದೇನೆ. ಬೇಡ್ತಾ ಇರುವುದು. ಹೌದು, ಸಂಪಾದನೆ ಮಾಡ್ಲಿಕ್ಕಲ್ಲ, ಸಂಗ್ರಹ ಮಾಡಿ ಬಿಡುವುದಿಲ್ಲ. ನನ್ನ ಹೊಟ್ಟೆ ತುಂಬಿದ ಮೇಲೆ ಉಳಿಯಿತು ಅಂತ ಆದ್ರೆ ಇವರಿಗೆಲ್ಲ ಕೊಟ್ಬಿಡ್ತನಪ್ಪ ನಾನು. ನೀವು ಊಟ ಮಾಡಿ ಅಂತ ಹೇಳಿ ದೇವ್ರಿಗೆ ಒಳ್ಳೇದ್ ಮಾಡ್ಲಮ್ಮ. ಹಾಗಾಗಿ ದಾನ ಮಾಡಪ್ಪ, ಒಳ್ಳೆ ಆಗ್ತದೆ, ಒಳ್ಳೇದ್ ಮಾಡ್ತಾನೆ. ಅದೇ ಹೇಳ್ತಾ ಇಲ್ಲ, ದಾನ ಮಾಡ್ಬೇಕೆನ್ನುವಂತ ಆಸೆ ಉಂಟು ನನ್ನ ಹತ್ರ. ಈಗ ನೀವು ಕೊಡ್ಲಿಕ್ಕೆ ಏನಿಲ್ಲ ನನ್ನ ಹತ್ರ. ಒಂದು ಕೆಲಸ ಮಾಡಿ, ನನ್ನ ಹತ್ರ ಇಲ್ಲ, ಹಾಗಂತ ಇದ್ದವರನ್ನು ನಾ ತೋರಿಸಿದ್ರೆ ಇದ್ದವ್ರಲ್ಲಿ ಕೊಡಿಸ್ತೀಯ? ಖಂಡಿತ ನಾನೇ. ಇದೊಂದು ಒಳ್ಳೆ ಗುಣ. ಕೆಲವರಿದ್ದಾರಪ್ಪ, ಅವ್ರು ಕೊಡುವುದೂ ಇಲ್ಲ, ಹಾಗಂತ ಕೊಡುವವರಿದ್ರೆ ಅವ್ರನ್ನ ತೋರಿಸೋರು ಇಲ್ಲ. ನೀನ್ ಹಾಗಲ್ಲ, ಇಲ್ಲದೆ ಇದ್ರು ಸಹ ಇದ್ದವ್ರನ್ನ ತೋರಿಸ್ತೇನೆ ಅಂತ ಹೇಳಿದ್ಯಲ್ಲ, ಅದು ಒಳ್ಳೆ ಗುಣ, ಅದು ಒಳ್ಳೆ ಗುಣ. ಹಾಗಾಗಿ ನನ್ನೊಟ್ಟಿಗೆ ಬರ್ತೀಯಾ? ಹೊಟ್ಟೆ ತುಂಬಾ ಅನ್ನ ಕೊಡ್ತೀರಿ ಅಂತ ಎಲ್ಲಿ ಬೇಕಾದ್ರೆ ಬರ್ತೇವೆ. ಏನು ಬೇಕಾದ್ರೆ ನಾನು ಕೊಡಿಸ್ತೇನೆ. ಹೌದಾ? ಜವಾಬ್ದಾರಿ ನನ್ನದು. ನನ್ನ ಜೊತೆ ಬರಬೇಕು. ಆಯ್ತಪ್ಪ, ಆಯ್ತು, ಹೋಗೋಣ. ಎಲ್ಲ ನಮ್ಮ ಮಂಗಳ ದೇವರೇ, ಎಲ್ಲ ಭಿಕ್ಷುಕರೇ. ಬರ್ಬೇಕು. ಆಯ್ತು. ಜೀವನ ಯಾರ